ಎಲ್ಲ ನನ್ನ ಪ್ರೀತಿ ನೋಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಆ್ಯಂಡ್ ಆ್ಯಕ್ಚುಲಿ ಜಿಯೋ ಹಾಟ್ ಸ್ಟಾರ್ ಅವರು 12ನೇ ಎಪಿಸೋಡ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಎರಡೂ ಕೂಡ ರಿವ್ಯೂ ಮಾಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ 12th ಎಪಿಸೋಡಲ್ಲಿ ನಮ್ಮ ದೀಕ್ಷಿತಾ ಶೆಟ್ಟಿ ಅವರು ದೀಕ್ಷಿತ್ ಅವ್ರಿಗೆ ಮಗನೇ ಸೋತ್ಕೊಂಡು ಬಾ ನಿನ್ಗೆ ಐತೆ ಅನ್ನೋ ಥರ ಲೈಕ್ ಅವಾಜ್ ಆಗ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಫಸ್ಟ್ ಕಲರ್ಸ್ ಕನ್ನಡ ಬಿಟ್ಟಿರೋ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಂಬೋಣ. ಸೊ ಗೈಸ್ ಆಕ್ಚುಲಿ ಪ್ರೋಮೋದಲ್ಲಿ ಇವಾಗ ಒಂದು ಜಾಕ್ಪಾಟ್ ರೌಂಡ್ ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ ಇದ್ರಲ್ಲಿ ಏನಪ್ಪ ಜಾಕ್ಪಾಟ್ ರೌಂಡ್ ಅಂತಂದ್ರೆ ನೀವೇನಾದ್ರೂ ಗೆದ್ರೆ ನಿಮ್ಮನ್ನ ಯಾರು ಕೂಡ ನಾಮಿನೇಟ್ ಮಾಡೋ ಹಾಗಿರಲ್ಲ. ಸೊ ಇಟ್ಸ್ ಲೈಕ್ ಅ ಫೈಲ್ ಅಂಡ್ ಟಿಕೆಟ್ ಫಿನಾಲೆ ತರ ಒಬ್ರು ಹೋಗಬಹುದು ಅಂತ ಒಂದು ಆಪರ್ಚುನಿಟಿ. ಆಲ್ರೆಡಿ 12th ಎಪಿಸೋಡ್ ಅಲ್ಲಿ ನೀವು ನೋಡಿರೋ ಹಾಗೆ ಟಾಸ್ಕ್ ಅಲ್ಲಿ ಈಗ ನಮ್ಮ ಕಿರಣ್ ಶಾಸ್ತ್ರಿ ತಂಡ ಕೆಳಗಡೆ ಇದ್ದಾರೆ ಅಂಡ್ ಒನ್ ಮೋರ್ ಇನ್ನು ತಂಡ ಅಂತಂದ್ರೆ ನಮ್ಮ ಅನಂತ್ ಗೋಂಡಿ ಸಾರಿ ನಮ್ಮ ರಾಜೀವ್ ಗೋಂಡಿ ತಂಡ ಕೆಳಗಡೆ ಇದ್ದಾರೆ. ಅಂದ್ರೆ ಅವರಿಬ್ರು ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಇಲ್ಲಿ ಕಿರಣ್ ಶಾಸ್ತ್ರಿ ತಂಡಕ್ಕೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಕಿರಣ್ ಶಾಸ್ತ್ರಿ ಅವರು ಮತ್ತೆ ಈ ಕಡೆ ಅನನ್ಯ ಅವರು ಇಬ್ರು ಕೂಡ ಒಂದೊಂದು ಗೇಮ್ ಆಡ್ತಾ ಇದ್ದಾರೆ. ಇದು ಎಕ್ಸೋ ಗೇಮ್ ತರ ಅಂದ್ರೆ ಸೆಟ್ ಮಾಡಬೇಕು. ಎಕ್ಸ್ ಕಡೆ ಒಂದ್ ಕಡೆ ಬರಬೇಕು, ಒಂದ್ ಕಡೆ ಬರೋ ತರ ಸೆಟ್ ಮಾಡಬೇಕು. ಅಂದ್ರೆ ಯಾರ್ದು ಕರೆಕ್ಟ್ ಪಸಲ್ ಒಂದ್ ರೌಂಡ್ ಅಲ್ಲಿ ಎಕ್ಸ್ 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 ಇಲ್ಲ ಅದು 0 ಓ ಬರುತ್ತೋ ಅವರು ಆಕ್ಚುಲಿ ವಿನ್ ಆಗ್ತಾರೆ. ಸೊ ಇದು ಆಕ್ಚುಲಿ ಟಾಸ್ಕ್ ಗೈಸ್. ಇಲ್ಲಿ ಅನನ್ಯ ಅವ್ರನ್ನ ಕಾಲ್ ಎಳಿಯಕ್ಕೆ ಶಾಸ್ತ್ರಿ ಅವರು ನೋಡ್ತಾ ಇದ್ದಾರೆ. ಬಟ್ ಇಲ್ಲಿ ಅನನ್ಯ ಅವರೇ ಶಾಸ್ತ್ರಿ ಅವರ ಕಾಲ್ನ ಎಳೆದ್ ಬಿಟ್ಟಿದ್ದಾರೆ. ಸೊ ಹುಡುಗಿ ಕನ್ನಡ ಬರಲ್ಲ ಅಂತ ಅನ್ಕೊಂಡಿದ್ವಿ, ನೀಟಾಗಿ ಟಾಂಗ್ ಗಳನ್ನ ಕೊಡ್ತಾ ಇದ್ದಾರೆ ಗೈಸ್ ಆಕ್ಚುಲಿ ಈ ಒಂದು ಪ್ರೋಮೋದಲ್ಲಿ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ ಇವತ್ತಿನ ಎಪಿಸೋಡ್. ಕಾದ್ ನೋಡ್ಬೇಕಾಗುತ್ತೆ ಯಾವ ತರ ಯಾವ ಬೇಸಿಸ್ ಮೇಲೆ ಇವರು ಜಾಕ್ ಪಾಟ್ ರೌಂಡ್ ನ ಕಿರಣ್ ಶಾಸ್ತ್ರಿ ಅವರಿಗೆ ಮತ್ತೆ ಅನನ್ಯ ಅವ್ರಿಗೆ ಬಿಟ್ಕೊಟ್ರು ಅಂತ. ಇಲ್ಲಾಂದ್ರೆ ಪ್ರೋಮೋದಲ್ಲಿ ಇರೋ ತರ ಏನಾದ್ರು ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ಎಲ್ಲರಿಗೂ ಹೇಳ್ತಾ ಇದಾರೆ. ಇವ್ರು ಮಾತ್ರ ಈ ಒಂದು ಟಾಸ್ಕ್ ನ ಕೊಟ್ಟು ಇಂಪ್ರೂವ್ ಮಾಡ್ತಾ ಇದಾರೆ. ಕಾದ್ ನೋಡ್ಬೇಕಾಗುತ್ತೆ. ಇಲ್ಲಿ ನಾಮಿನೇಷನ್ ಸೇವ್ ಆಗೋದಕ್ಕೆ ಒಂದು ಟಾಸ್ಕ್ ಆಡ್ತಾ ಇದಾರೆ ಅಂತ ಅನ್ಕೊಂತ. ಯಾಕಂದ್ರೆ ಹೋಲ್ ಟೀಮ್ ನ ತೆಗಿಯಕ್ಕಾಗಲ್ಲ. 4 ಜನ 5 ಜನ ಇರ್ತಾರೆ. ಒಂದೊಂದು ಟೀಮ್ ಇಂದ ಹೆಂಗೆ ಬಿಲೋ ಪಾಯಿಂಟ್ಸ್ ಕೆಳಗಡೆ ಯಾರು ಟಾಪ್ ಬಾಟಮ್ 2 ಇದ್ದಾರೋ ಆ ಒಂದು ಟೀಮ್ ಕಡೆಯಿಂದ ಇಬ್ಬಿಬ್ರು 3 ಜನ ತೆಗೆಯುವಂತ ಚಾನ್ಸಸ್ ಜಾಸ್ತಿ ಇದೆ ಈ ಒಂದು ಇವತ್ತಿನ ಎಪಿಸೋಡ್ ಅಲ್ಲಿ. ಲೈಕ್ ನಾಳೆ 13th ಎಪಿಸೋಡ್ ಅಲ್ಲಿ. ಸೊ 12th ಎಪಿಸೋಡ್ ಅಲ್ಲಿ ಏನು ಲೈಕ್ ಎಲಿಮಿನೇಷನ್ ಏನೂ ಆಗಿಲ್ಲ, ಬರೀ ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ. ಸೊ ಅಗ್ರಸ್ಥಾನದಲ್ಲಿ ಕೂತ್ಕೊಂಡಿರೋದು ವಿನಯ್ ತಂಡ, ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಸಂಗೀತ ಶೃಂಗೇರಿ ತಂಡ ಕೂತ್ಕೊಂಡಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ನಮಗೆ ಎಪಿಸೋಡ್ 12th ಎಪಿಸೋಡ್ ಅಲ್ಲಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಗೈಸ್ ಸೊ ಇಲ್ಲಿ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಟೀಮ್ ಸೆಲೆಕ್ಷನ್ ಒಂದು ಬರುತ್ತೆ ಟಾಸ್ಕ್ಗಳನ್ನ ತರ. ಇದು ಒಂಥರ ಕ್ವಾಲಿಫೈರ್ ತರನೇ 4 ಟೀಮಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಟೀಮ್ ಅವ್ರಿಗೆ ಬಿಡ್ತಾರೆ. ಇಲ್ಲಿ ಪೂರ್ಣಿಮಾ ತಂಡದಲ್ಲಿ ಸ್ವಲ್ಪ ಒಮ್ಮತ ಬರಲ್ಲ. ಇಲ್ಲಿ ಕಿತ್ತಾಡ್ತಾರೆ. ದೀಕ್ಷಿತ್ ಶೆಟ್ಟಿ ಅವರು ಇಲ್ಲಿ ದೀಕ್ಷಿತ್ಗೆ ನೀನು ಮಗನೇ ನೀನ್ ಗೆದ್ಕೊಂಬರಲ್ಲ ನಿಂಗೆ ಐತೆ ಏನಾದ್ರೆ ಅವಾಜ್ ಆಗ್ತದೆ ಇಲ್ಲಿ. ಎಸ್. ಸೊ ಅದರಲ್ಲಿ ಗ್ಯಾಪ್ ಅಲ್ಲಿ ಸಂಗೀತ ಶೃಂಗಿ ಅವರು ಏನಂತ ಹೇಳ್ತಾರೆ ಅಂತಂದ್ರೆ ಆಕ್ಚುಲಿ ನೀವು ನನ್ನ ಟೀಮ್ ಅಂತ ಹೇಳ್ಕೊಳಕ್ ನಂಗೆ ನಾಚಿಕೆ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನೀವು ಟೀಮ್ ಯಾರೋ ಒಬ್ರು ಗೆದ್ರೆ ಟೀಮ್ ಗೆಲ್ಲುತ್ತಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗೋದು ಟೀಮ್ ಅಲ್ಲ, ಒಬ್ಬೊಬ್ಬರೇ ಹೋಗೋದು, ಇಂಡಿವಿಜುವಲ್ ಆಗಿ ಹೋಗ್ತಾರೆ. ಇವ್ರು ಟೀಮ್ ಕಿತ್ಲಾಡಿದ್ರೆ ಫಸ್ಟ್ ಆಫ್ ಆಲ್ ಈ ಟೀಮ್ ಯಾಕೆ ಮಾಡಿದ್ರು ಅಂತಾನೆ ಅರ್ಥ ಆಗ್ತಲ್ಲ. ಟೀಮ್ ಟಾಸ್ಕ್ ಯಾವಾಗ ಗೊತ್ತಾ, ಯಾವ್ದೋ ಒಂದು ಟಾಸ್ಕ್ ಅಲ್ಲಿ ಟೀಮ್ ಗ್ರೂಪ್ ಮಾಡ್ಕೊಂಡು ಮಾಡಿ ಇಲ್ಲ ಟೀಮ್ ಅಂತ ಹೇಳ್ತಾರೆ. ಸಿ ಎಂಡ್ ಆಫ್ ದ ಡೇ ಇಂಡಿವಿಜುವಲ್ ಆಟ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಗೊತ್ತಾ, ನೀವು ಹೋಗಿಲ್ಲ ಅಂತಂದ್ರೆ ನಿಮ್ಗೆ ಆಡಕ್ ಆಗಲ್ವಾ ಅಂತಾನು ಅಲ್ಲೇ ಏನೋ ಹೆಂಗ್ ಹೇಳ್ತಾರೆ ಗೊತ್ತಾ, ಮಗುನು ಚೀಡ್ತಾರೆ ತೊಟ್ಟಲು ತೂಗ್ತಾರೆ ಇರತ್ತಾರ. ಇಂಡಿವಿಜುವಲ್ ಆಗಿ ನಿಮ್ಗೆ ಗೆಲ್ಲಕ್ ಆಗಲ್ವಾ, ನೀವ್ಯಾಕೆ ಕ್ವಿಟ್ ಮಾಡ್ತಾ ಇದ್ದೀರಾ ಅಂತಾನು ಕೇಳ್ತಾರೆ. ಇನ್ನೇನ್ ಕಿತ್ಲಾಡ್ಬೇಕಾ ಅಲ್ಲಿ, ನೀವು ಇವ್ನಿಗೆ ಗೆಲ್ಲಕ್ಕಾಗಲ್ವಾ ಅಂತ ಕೇಳ್ತಾರೆ. ಇನ್ ಕೇಸ್ ಏನಾದ್ರು ಇವ್ನು ಬಿಟ್ಕೊಟ್ಬಿಟ್ರೆ ಏನ್ರೇ, ಈಗ ಬಿಟ್ಕೊಟ್ರು ಇವ್ನು ಜಗಳ ಮಾಡಬಾರ್ದಂತೆ. ಜಗಳ ಮಾಡಿದ್ರು ಏನಂತ ಹೇಳ್ತಾರೆ ಅಂತಂದ್ರೆ ಸುಲಭ ಈ ಜಗಳ ಮಾಡಿದ್ಮೇಲೆ ನಿಮ್ ಟೀಮ್ ಅಲ್ವಾ, ನಿಮ್ ಟೀಮ್ ತಾನೇ ಗೆಲ್ಲೋದು ಅಂತ ಅದನ್ನು ಹೇಳ್ತಾರೆ. ಹೆಂಗೆ ಗುರು ಇದೆಲ್ಲ ಲಾಜಿಕ್ ಲೆಸ್ ಇದೆ ಆಕ್ಚುಲಿ ಮಾತ್ಕಳಿ ಅವ್ರದ್ದು. ಸಿ ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಇಸ್ ಸಮಥಿಂಗ್ ಎಲ್ಸ್. ಇಂಡಿವಿಜುವಲ್ ಆಟ, ನೀವು ಗ್ರೂಪ್ ಆಟಗಳು ಒಂದೊಂದು ಟಾಸ್ಕ್ ಅಲ್ಲಿ ಬರುತ್ತೆ, ಅವಾಗ ಕೈ ಜೋಡಿಸೋಣ, ಗ್ರೂಪ್ ಅಲ್ಲಿ ಆಟ ಆಡೋಣ, ಟೀಮ್ ನ ಗೆಲ್ಸೋಣ. ಬಟ್ ಎಂಡ್ ಆಫ್ ದ ಡೇ ವಾರದಲ್ಲಿ ಎಲ್ಲಾ ಟಾಸ್ಕ್ ಗ್ರೂಪ್ ಅಲ್ಲಿ ಇರಲ್ಲ, ಓನ್ಲಿ ಇಂಡಿವಿಜುವಲ್ ಟಾಸ್ಕ್ ಅಂತ ಬರುತ್ತೆ. ಇಂಡಿವಿಜುವಲ್ ಟಾಸ್ಕ್ ಆಡನೆ ನೀನ್ ಕ್ಯಾಪ್ಟನ್ಶಿಪ್ ನ ಗೆಲ್ಲಕ್ಕಾಗೋದು, ಇಂಡಿವಿಜುವಲ್ ಆಗಾಡನೆ ಗೋಲ್ಡನ್ ಬಜರ್ ಟಿಕೆಟ್ ನ ತಗೊಳಕ್ಕಾಗೋದು, ಇಂಡಿವಿಜುವಲ್ ಆಗೇನೆ ಕಪ್ ನ ಗೆಲ್ಲೋದು. ಸಂಗೀತ ಅವ್ರಿಗೆ ಅದು ಮರ್ತೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ. ಗ್ರೂಪ್ ಅಲ್ಲಿ ಆಡಿ ನನ್ನ ರೆಸ್ಪೆಕ್ಟ್ ಕಳಿಬೇಡಿ, ನೀವು ನನಗೆ ಪ್ರೌಡ್ ಮಾಡಿ ಅಂತ ಹೇಳ್ತಾ ಇದಾರೆ. ನೀವು ಪ್ರೌಡ್ ಮಾಡಿ ಏನಾಗ್ಬೇಕು, ಎಂಡ್ ಆಫ್ ದ ಡೇ ಅವ್ರೊಬ್ರೇ ಮಾತ್ರ ಬಿಗ್ ಬಾಸ್ ಹೋಗ್ಬೇಕು, ಎಲಿಮಿನೇಟ್ ಆದ್ರೆ ಅವ್ರ ತಾನೇ ಮನೆಗೆ ಹೋಗೋದು. ಎಲ್ಲಿ ಗುರು ಇದು ಆಕ್ಚುಲಿ. ಸಿ ಐ ಡೋಂಟ್ ಥಿಂಕ್ ಇಟ್ಸ್ ಅ ಫಾರ್ಮೆಟ್ ಇಸ್ ನಾಟ್ ಗುಡ್ ಗೈಸ್. ಒಂದು ಸಿಂಗಲ್ ಆಗಿ ಇಂಡಿವಿಜುವಲ್ ಟಾಸ್ಕ್ ಒಬ್ಬೊಬ್ಬರಿಗೆ ಕೊಡಬೇಕಾಗಿತ್ತು ಅಂತ ಅನಿಸ್ತು. ಮೇ ಬಿ ಇಲ್ಲಾಂದ್ರೆ ಗ್ರೂಪ್ ಅಲ್ಲಿ ಗ್ರೂಪ್ ಟಾಸ್ಕ್ ಅಟ್ಲೀಸ್ಟ್ 2:2 ಅಂದ್ರೆ ಲೈಕ್ ಇದೆರಡು ಗೇಮ್ ನಾರ್ಮಲ್ ಕೊಟ್ಟರೆ ಇನ್ನೆರಡು ಗೇಮ್ ಆತರ ಇರ್ಬೇಕು. ಮೇ ಬಿ ಆತರ ಕೊಟ್ಟಿದ್ರೆ ನಾನು ಇಷ್ಟಪಡ್ತಾ ಇದ್ದೇನೆ. ಮೇ ಬಿ ಐ ಥಿಂಕ್ ಇವ್ರ ಟೀಮ್ ಅಲ್ಲಿ ಒಂದು ಟಾಸ್ಕ್ ನ ಸಿಂಪಲ್ ಟಾಸ್ಕ್ ನ ಕೊಟ್ಬಿಟ್ಟು ನಿಮ್ಮಲ್ಲೇ ಗೆದ್ದವ್ರನ್ನ ನೆಕ್ಸ್ಟ್ ಗ್ರೂಪ್ ಟಾಸ್ಕ್ ಆಮೇಲೆ ಎಲಿಜಿಬಲ್ ಮಾಡೋದು. ಅದಕ್ಕೆ ಹಂಗಂದಾಗ ಏನಾಗುತ್ತೆ ಗೊತ್ತಾ, ನೀವೇ ಶಾಪ ಹಾಕೊಳ್ತಾ ಇದ್ದೀರಾ, ಗ್ರೂಪ್ ಅಲ್ಲಿ ಗೆದ್ರೆ ನಿಮ್ ಟೀಮ್ ಅಲ್ವಾ ಗೆಲ್ಲೋದು ಅಂತ ಹೇಳ್ತಾರೆ. ಸಿ ಎಂಡ್ ಆಫ್ ದ ಡೇ ಎಲ್ಲರೂ ಅವ್ರು ಕೊಡ್ತಾರದೆಲ್ಲ ಫುಲ್ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಟಾಸ್ಕ್ ಗಳು ಗ್ರೂಪ್ ಅಲ್ಲಿ ಟಾಸ್ಕ್ ಕೊಡ್ತಾ ಇರೋದು. ಸೊ ಐ ಥಿಂಕ್ ಅವ್ರು ಹಾಕೊಳೋದ್ರ ಅರ್ಥ ಇದೆ. ಹೌದು, ಇವ್ನು ಸೋತ್ರೆ ಅಟ್ಲೀಸ್ಟ್ ಇವ್ನು ಆಚೆ ಹೋಗ್ತಾನೆ, ನಾನು ಉಳ್ಕೋಬಹುದಲ್ಲ ಅಂತ ಒಂದು ಸ್ವಾರ್ಥ ಇರ್ಲೇಬೇಕಣ್ಣ. ಇಲ್ಲ ಅಂತ ಹೇಳಿದ್ರೆ ಬಿಕಾಸ್ ಎಂಡ್ ಆಫ್ ದ ಡೇ ನೀವು ಬಿಗ್ ಬಾಸ್ ಒಬ್ಬರೇ ಅಲ್ವಾ ಹೋಗೋದು. ಈಗ 3 ಜನ ಅಷ್ಟೇ ಸೆಲೆಕ್ಟ್ ಆಗೋದು ಗೈಸ್. ಗ್ರೂಪ್ ಇಂದ 3 ಜನ ಸೆಲೆಕ್ಟ್ ಆಗಲ್ಲ. ಯಾವ ಗ್ರೂಪ್ ಇಂದ ಯಾರ್ಯಾರು ಇಂಡಿವಿಜುವಲ್ ಆಗಿ ಯಾರು ಬೇಕಾದ್ರೆ ಸೆಲೆಕ್ಟ್ ಆಗ್ಬೋದು, ಟೀಮೇ ರಿಜೆಕ್ಟ್ ಆಗ್ಬೋದು. ಸೊ ಆ ತರನೂ ಕೂಡ ಇರುತ್ತೆ. ಸೊ ಐ ಥಿಂಕ್ ನಿನ್ನೆ ಒಂದ್ ಸ್ವಲ್ಪ ನೋಡ್ತಾ ಇದ್ರೆ ನನಗೆ ಅನಿಸ್ತಾ ಇರೋದು ಏನಂತಂದ್ರೆ
ಒಂದ್ ಸ್ವಲ್ಪ ಇವ್ರಿಗೆ ಯಾರು ನಮ್ಮ ಅವ್ರ ಹೆಸರೇನಪ್ಪ ಶಾಸ್ತ್ರಿ ಅವರಲ್ಲ, ಇನ್ನೊಬ್ರು ಇದಾರಲ್ಲ ಅವರು ಚರಣ್ ಶೆಟ್ಟಿ ಅವರು. ಚರಣ್ ಶೆಟ್ಟಿ ಅವ್ರಿಗೆ ಒಂದ್ ಸ್ವಲ್ಪ ಹೈಪ್ ಕೊಡ್ತಾ ಇದಾರೆ ಅಂತ ಅನ್ನಿಸ್ತು. ಮೇ ಬಿ ಒಂದ್ ಸ್ವಲ್ಪ ಏನಾದ್ರು ಫುಟೇಜ್ ಕೊಟ್ಟು ಕಾಲ್ ಹೇಳ್ಕೊಂಡು ಕಾಮಿಡಿ ಪೀಸ್ ಒಬ್ರು ಬೇಕು. ಆಮೇಲೆ ಮೇನ್ ಥಿಂಗ್ ಉಡುಪಿ ಅವರು ಬೇರೆ, ಉಡುಪಿ ಮ್ಯಾಂಗ್ಳೂರ್ ಸೈಡ್ ಇಂದ ಯಾರು ಸ್ವಲ್ಪ ಕಮ್ಮಿ ಜನ ಬಂದಿರೋದು, ಇವ್ರಿಗೆ ಒಂದು ಎಳ್ಕೋಬಹುದು ರಕ್ಷಿತಾ ತರ ಇವಾಗ. ಸೊ ಆ ತರ ಟಾರ್ಗೆಟ್ ಮಾಡ್ತಾ ಇದಾರೆ. ಆನ್ ದ ಬೇಸಿಸ್ ಆಫ್ ಇವ್ರು ಆಕ್ಚುಲಿ ಇವರು ಜನಗಳನ್ನ ಹೆಂಗ್ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತಂದ್ರೆ, ಬಿಗ್ ಬಾಸ್ ಅವರು ಆ ಒಂದು ಊರಿನ ವಿಭಾಗದಿಂದ ಯಾರು ಬರ್ತಾರೆ, ಈಗ ಉತ್ತರ ಕರ್ನಾಟಕದಿಂದ ಒಂದ್ ಇಬ್ರನ್ನ ಕರ್ಸೋದು, ಮಂಡ್ಯದಿಂದ ಒಬ್ಬರು ಕರ್ಸೋದು, ಮೈಸೂರಿಂದ ಒಂದಿಬ್ರು, ಉತ್ತರ ಕರ್ನಾಟಕದಿಂದ ಕಿರಣ್ ಶಾಸ್ತ್ರಿ ಅವ್ರನ್ನ, ಆ ತರ ಒಂದು ಭಾಗದಲ್ಲಿ ಯಾರ್ಯಾರು ಇರ್ತಾರೋ ಆ ಒಂದು ಭಾಗಕ್ಕೆ ಜಾಸ್ತಿ ಜನನ ಅವ್ರನ್ನ ಅಟ್ಯಾಚ್ ಮಾಡಿಸಿ ಅವ್ರನ್ನ ಒಂದು ಎಮೋಷನಲಿ ಹಿಡ್ಕೊಳ್ಬೇಕು ಅಂತ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಐ ಥಿಂಕ್ ಇದು ಬಿಗ್ ಬಾಸ್ ಫಾರ್ಮೆಟ್ ಅಲ್ಲಿ ನಾನು ತಪ್ಪಲ್ಲ, ಯಾಕಂದ್ರೆ ಅವರವರ ಹೆಮ್ಮೆಯ ಇರ್ತಾರೆ ಯಾರಾದ್ರೂ ಅಷ್ಟೇ. ಇವಾಗ ನಮ್ಮೂರಲ್ಲಿ ನಾವು ಯಾರೋ ಒಬ್ರು ಆಚೆ ಹೋಗಿದ್ದೀವಿ ಅಂತಂದ್ರೆ ಹೆಮ್ಮೆ ಇರುತ್ತಲ್ವಾ, ಇಟ್ಸ್ ಎ ಗುಡ್ ಥಿಂಗ್. ಬಟ್ ಏನಂದ್ರೆ ಕೇಪಬಿಲಿಟಿ ಇರೋ ಕ್ಯಾಂಡಿಡೇಟ್ ಬರಬೇಕು. ಈಗ ಮ್ಯಾಂಗ್ಳೂರಲ್ಲಿ ನೋಡಿದ್ರೆ ಲಾಸ್ಟ್ ಟೈಮ್ ರಕ್ಷಿತ್ ಅವ್ರು ಯಾವ ರೀತಿ ಫೈನಲ್ ವರ್ಗೂ ಬಂದ್ರು, ಆ ತರ ಇರೋ ಕೇಪಬಿಲಿಟಿ ಗೆಲ್ಬೇಕು. ಒಬ್ಬರೇ ಅಂತಲ್ಲ, ಯಾರೋ ಉತ್ತರ ಕರ್ನಾಟಕದಿಂದ ಇದುವರೆಗೂ ಆಕ್ಚುಲಿ ಹನುಮಂತಣ್ಣ ಗೆದ್ದಾಯ್ತು, ಮ್ಯಾಂಗ್ಳೂರಿಂದ ಯಾರೋ ಒಬ್ರು ಗೆಲ್ಬೇಕು, ಮೈಸೂರಿಂದ ಒಬ್ರು ಗೆದ್ದಿದ್ದಾರೆ, ಮಂಡ್ಯದಿಂದ ನಮ್ಗೆ ಇಲ್ಲಿ ಗೆದ್ದಿದ್ದಾರೆ. ಟ್ಯಾಲೆಂಟ್ ಇರ್ಬೇಕು, ಗೆಲ್ಬಾರ್ದು, ಟ್ಯಾಲೆಂಟ್ ಗೆದ್ರೆ. ಅದಕ್ಕೆ ಅಂತವ್ರನ್ನ ಇವರು ಹುಡುಕ್ಬೇಕು, ಕೇಪಬಿಲಿಟಿ ಇರೋ ಕ್ಯಾಂಡಿಡೇಟ್ ಹುಡುಕ್ಬೇಕು. ಸೀರಿಯಲ್ ಅಲ್ಲಿ ತುಂಬಾ ಜನ ಇದ್ದಾರೆ, ಆರ್ಟಿಸ್ಟ್ ಫೀಲ್ಡ್ ಅಲ್ಲಿ ತುಂಬಾ ಜನ ಇದ್ದಾರೆ, ಆಮೇಲೆ ಬೇರೆ ಬೇರೆ ಸಾಧನೆಗಳ ಫೀಲ್ಡ್ ಅಲ್ಲಿ ಲೈಕ್ ಸಿಂಗರಿಂಗ್ ಕ್ಯಾಟಗರಿ ಆಗಿರ್ಬೋದು, ಡ್ಯಾನ್ಸ್ ಕ್ಯಾಟಗರಿಗಳಾಗಿರ್ಬೋದು, ತುಂಬಾ ಜನ ಕಾಂಟೆಂಟ್ ಕ್ರಿಯೇಟರ್ ಅಲ್ಲೂ ಕೂಡ ತುಂಬಾ ಜನ ಇದ್ದಾರೆ. ಅಂತವ್ರನ್ನ ಹುಡುಕಿ ಹೋಪ್ ದಟ್ ಈ ಸತಿ ಆಕ್ಚುಲಿ ನಾನು ಒಂದು ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡಿರೋದು ಚೆನ್ನಾಗಿ ಬಿಗ್ ಬಾಸ್ ನಡೆಸ್ಕೊಡ್ತಾರೆ, ಒಂದು ಹೋಪ್ಸ್ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಎಸ್, ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ತಂಡದಿಂದ ಒಬ್ಬೊಬ್ರು ಸೆಲೆಕ್ಟ್ ಆಗ್ತಾರೆ. ಫಸ್ಟ್ ಧನುಷ್ ಅವ್ರು ಬರ್ತಾರೆ ಒಂದು ತಂಡದಿಂದ, ಅಂದ್ರೆ ಈ ಕಡೆ ನಮ್ಮ ರಾಜೀವ್ ಗೋಂಡಿ ತಂಡದಿಂದ ಧನುಷ್ ಅವ್ರು ಬರ್ತಾರೆ. ಅಂಡ್ ಈ ಕಡೆ ನಮ್ಮ ಡಾಕ್ಟರ್ ಸಹನಾ ಅವರು ಕಿರಣ್ ಶಾಸ್ತ್ರಿ ತಂಡದಿಂದ ಬರ್ತಾರೆ. ಅಂಡ್ ದೀಕ್ಷಿತ್ ಅವರು ಪೂರ್ಣಿಮಾ ಅವ್ರ ತಂಡದಿಂದ ಬರ್ತಾರೆ. ಅಂಡ್ ಈ ಕಡೆ ನಮ್ಮ ರೋಶ್ನಿ ಅವರು ಲಕ್ಷ್ಮಿ ಅವ್ರ ತಂಡದಿಂದ ಸೆಲೆಕ್ಟ್ ಆಗಿ ಬರ್ತಾರೆ. ರೋಶ್ನಿ ಫಸ್ಟ್ ಅವಕಾಶ ಸಿಗುತ್ತೆ ಟಾಸ್ಕ್ ಆಡೋದಕ್ಕೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಏನು ಅಂತಂದ್ರೆ ಒಂದು ಬ್ಯಾಲೆನ್ಸಿಂಗ್ ಟಾಸ್ಕ್ ಇರುತ್ತೆ. ಒಂದು ಕೋಲ್ ಕೊಡ್ತಾರೆ, ಕೋಲ್ ಮೇಲೆ ಒಂದಷ್ಟು ಎ ಶೇಪಲ್ಲಿ ಒಂದು ಪೋಡಿಯಂ ಸಣ್ಣ ಒಂದು ಬಿಲ್ಡಿಂಗ್ ತರ, ಅಂದ್ರೆ ಬಿಲ್ಡಿಂಗ್ ಕಟ್ಟತ್ತಾರೆ, ಒಂದು 8 ಬಿಲ್ಡಿಂಗ್ನ ಕಟ್ಟಿ ಲಾಸ್ಟ್ ತನಕ ಯಾರು ಇಟ್ಕೋತಾರೆ ಬಸಾರಾಗ ತನಕ ಅವ್ರು ವಿನ್ನರ್ ಅಂತ ಹೇಳ್ತಾರೆ. ಇದರಲ್ಲಿ ಧನುಷ್ ಅವರು ಮತ್ತು ದೀಕ್ಷಿತ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಸಖತ್ತಾಗಿ ಧನುಷ್ ಅವರು ಸಖತ್ತಾಗಿ ಲೈಕ್ ಫೈನಲ್ ತನಕ ಇಟ್ಕೊಂಡಿರ್ತಾರೆ, ಲಾಸ್ಟ್ 5 ಸೆಕೆಂಡ್ ತನಕ ಇಟ್ಕೊಂಡಿರ್ತಾರೆ 6 ಪೋಡಿಯಂನ. ಸೊ ಕೊನೆ ಮೂಮೆಂಟ್ ಅಲ್ಲಿ ಈ ಕಡೆ ಸಹನಾ ಅವರು ಮತ್ತೆ ಈ ಕಡೆ ನಮ್ಮ ರೋಶ್ನಿ ಅವರು 5 ಒಂದು ಪೋಡಿಯಂನ ಮೇಲ್ಗಡೆ ಇಟ್ಕೊಂಡು ಲೈಕ್ ಅವರಿಬ್ರು ವಿನ್ ಆಗ್ತಾರೆ ಇಲ್ಲಿ. ಸೊ ಪಾಪ ಧನುಷ್ ಅವರಲ್ಲಿ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅವ್ರಿಗೆ. ತುಂಬಾ ಚೆನ್ನಾಗಿ ಆಡಿದ್ರು ಕೂಡ ಧನುಷ್ ಅವರು. ಅಂಡ್ ಈವನ್ ದೀಕ್ಷಿತ್ ಅವರು ಕೊನೆ ಮೂಮೆಂಟ್ ತನಕ ಇಟ್ಕೊಂಡಿದ್ರು, ಬಟ್ ಅವರು ಎಲ್ಲ ಒಂದು ಕಡೆ ಡಿಸ್ಟರ್ಬ್ ಆಗಿ ಸೊ ಆ ಒಂದಷ್ಟು ಇದರಿಂದ ಗೇಮ್ ಇಂದ ಔಟ್ ಆಗ್ತಾರೆ. ಸೊ ಇಲ್ಲಿ ಅಗೈನ್ ನಮ್ಮ ಏನು ಪೂರ್ಣಿಮಾ ಅವರು ಮತ್ತೆ ಈ ಕಡೆ ನಮ್ಮ ಮಾಡರ್ನ್ ಕವಿ ಮಂಜು ಅವರು ಕೂಡ ಕಿತ್ತಾಡಕ್ ಸ್ಟಾರ್ಟ್ ಆಗ್ತಾರೆ ಅಗೈನ್ ಇಲ್ಲಿ. ಸೊ ಸೋತಿದ್ ಯಾಕೆ ಅಂತಂದ್ರೆ ಅಲ್ಲಿ ಕಾರಣ ಇದೆ, ಇದ್ರಲ್ಲ ಅದಕ್ಕೋಸ್ಕರ ನಿನ್ನಿಂದ ಸೋತಾಯ್ತು, ನೀನ್ ಕಳ್ಸಿದಕ್ಕೆ ಸೋತ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಕಿತ್ತಾಡ್ತಾರೆ. ಬ್ಲೇಮ್ ಮಾಡ್ಬೇಕು, ಬ್ಲೇಮ್ ಮಾಡಿ, ಇಟ್ಸ್ ಓಕೆ. ಎಂಡ್ ಆಫ್ ದ ಡೇ ಸೋತ್ ಮೇಲೆ ಏನು ಮಾಡಕ್ಕಾಗಲ್ಲ. ಇವರಿದ್ರು ಸೋಲ್ತಾರೆ, ಅವರಿದ್ರು ಸೋಲ್ತಾರೆ. ಸೋಲು ಗೆಲುವನ್ನ ನಾವು ಹೇಳಕ್ಕಾಗಲ್ಲ, ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಬಟ್ ಪರ್ಫಾರ್ಮೆನ್ಸ್ ವೈಸಸ್ ನಾವು ನೋಡ್ಬೇಕಾಗುತ್ತೆ ಆಕ್ಚುಲಿ ಯಾವ ತರ ಮಾಡಿದ್ರು ಅಂತ. ಸೊ ಐ ಥಿಂಕ್ ಇವಾಗ ರೋಶ್ನಿ ಅವರು ಗೆಲ್ತಾರೆ, ಇದಾದ್ಮೇಲೆ ಡಾಕ್ಟರ್ ಸಹನಾ ಅವರು ಕೂಡ ಗೆಲ್ತಾರೆ. ನೆಕ್ಸ್ಟ್ ರೌಂಡ್ಗೆ ಮೂವ್ ಆನ್ ಆಗ್ತಾರೆ. ಇದು ಕ್ವಾಲಿಫೈರ್ ಒನ್, ಇದ್ರಲ್ಲಿ ಏನು ಪಾಯಿಂಟ್ಸ್ ಇಲ್ಲ. ನೆಕ್ಸ್ಟ್ ಫೈನಲ್ ರೌಂಡ್ ಅಲ್ಲಿ ಹೆಂಗೆ ಅಂತಂದ್ರೆ ಈ ಕಡೆ ನಮ್ಮ ಲಿಖಿತ್ ಅವ್ರು ಬರ್ತಾರೆ ಲಕ್ಷ್ಮಿ ಅವ್ರ ತಂಡದಿಂದ. ಅಂಡ್ ಈ ಕಡೆ ನಮ್ಮ ಕಿರಣ್ ಶಾಸ್ತ್ರಿ ಚರಣ್ ಶೆಟ್ಟಿ ಅವ್ರು ಬರ್ತಾರೆ, ಡಾಕ್ಟರ್ ಸಹನಾ ಅವ್ರು ಗೆದ್ದಿರ್ತಾರಲ್ಲ. ಸೊ ಅವ್ರು ನೆಕ್ಸ್ಟ್ ರೌಂಡ್ ಈಗ ಚರಣ್ ಅವರು ಇದು ಒಂಥರ ಮಜಾ ಇದೆ ಗೈಸ್. ಆಕ್ಚುಲಿ ಈ ಮಂಚ ಫುಲ್ ಕಾಮಿಡಿ ಅಂತಾನೆ ಅನ್ಸಿದ್ದು. ಲೋಕಿತ್ ಗೊಂಡಿ ಅವ್ರದ್ದು ಇವ್ರದ್ದು ಏನಂತಂದ್ರೆ ಇದು ಆಕ್ಚುಲಿ ಲೈಕ್ ಒಂದು ಮ್ಯಾಟ್ ಹಾಕಿರ್ತಾರೆ, ಮ್ಯಾಟ್ ಅಲ್ಲಿ ತಂದ್ಬಿಟ್ಟು ಒಂದು ರಿಂಗ್ ನ ಇಡ್ಬೇಕು ಆಕ್ಚುಲಿ ಇದನ್ನ. ಸೊ ಐ ಥಿಂಕ್ ಕಿತ್ಲಾಡ್ತಾ ಇದಾರೆ. ನನಗೆ ಚರಣ್ ಶೆಟ್ಟಿ ಇದಂತೂ ಎಂತ ಮಜಾ ಅನ್ನಿಸ್ತು ಅಂತಂದ್ರೆ ಐ ಥಿಂಕ್ ಮಂಚ ಮಾತ್ರ ಇವ್ರು ಬಿಗ್ ಬಾಸ್ ಬರ್ಬೋದು ಗೈಸ್. ಆಕ್ಚುಲಿ ಹೇಳಕ್ಕಾಗಲ್ಲ. ರೀಸನ್ ಯಾಕೆ ಅಂತಂದ್ರೆ ಒಂದು ಅವರಲ್ಲಿ ಏನೋ ಒಂದು ಸ್ವಾರ್ಥತೆ ಕಾಣಿಸಲ್ಲ, ಇನ್ನೊಂದು ಏನಂತಂದ್ರೆ ಮುಗ್ಧತೆ ಅಂತ ಅನ್ಸುತ್ತೆ ನನಗೆ ಆಕ್ಚುಲಿ. ಒಂದು ಲೈಟ್ ಆಗಿ ನೋಡ್ಬೇಕಾದ್ರೆ ನಾಟ್ ದಟ್ ಕಂಪ್ಲೀಟ್ ಸತ್ಯ ಗೆಲ್ಬೇಕು ಅಂತ ಅದನ್ನ ಹೇಳ್ತಾ ಇರ್ತಾರೆ. ಸೊ ಆಮೇಲೆ ನೆಕ್ಸ್ಟ್ ಅವರ ಮಾತುಕತೆ ನನಗೆ ಸ್ವಲ್ಪ ಅವರು ಫನಿ ಅಂತ ಅನಿಸ್ತಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ನೋಡುವ, ಏನ್ ಬೇಕಾದ್ರೆ ಆಗ್ಬೋದು. ಇದರಲ್ಲಿ ಆಕ್ಚುಲಿ ಲಿಖಿತ್ ಅವರು ವಿನ್ ಆಗ್ತಾರೆ. 2-2 ಹೊಡೆದು ಗೋಲ್ನ ಹಾಕಿ ಲೈಕ್ ಸ್ಟಿಕ್ನ ತಗೊಂಡೋಗಿ ಅವರ ಒಂದು ಗೋಲ್ಗೆ ಹಾಕೊಂತಾರೆ. ಸೊ ಇಲ್ಲಿ ಲಿಖಿತ್ ತಂಡ ವಿನ್ ಆಗುತ್ತೆ, ಲಿಖಿತ್ ಅವ್ರು ವಿನ್ ಆಗುತ್ತೆ. ಅಂಡ್ ವಿನಯ್ ಗೌಡ ಅವ್ರ ತಂಡ ವಿನ್ ಆಗುತ್ತೆ. ಇಲ್ಲಿ ವಿನಯ್ ಅವರ ತಂಡ ವಿನ್ ಆಗಿದ ತಕ್ಷಣ ಡೈರೆಕ್ಟ್ 200 ಪಾಯಿಂಟ್ಸ್ ಬರುತ್ತೆ. ಲೀಡರ್ ಬೋರ್ಡ್ ಒಂದು ಇದು ನೋಡಂಗಿದ್ರೆ ಟೀಮ್ ವಿನಯ್ ಅವ್ರಿಗೆ 500 ಪಾಯಿಂಟ್ಸ್ ಬರುತ್ತೆ. ಅಂಡ್ ಟೀಮ್ ಶ್ರುತಿ ಅವ್ರಿಗೆ 200 ಪಾಯಿಂಟ್ಸ್ ಇರುತ್ತೆ. ಟೀಮ್ ಸಂಗೀತ ಅವ್ರಿಗೆ 200 ಪಾಯಿಂಟ್ಸ್ ಇರುತ್ತೆ. ಅಂಡ್ ಟೀಮ್ ಚಂದನ್ ಅವ್ರಿಗೆ 100 ಪಾಯಿಂಟ್ಸ್ ಇರುತ್ತೆ. ಇಲ್ಲಿ ಟಾಪ್ ಮೊದಲೇ ಹೇಳಿರುತ್ತೆ ನಿರಂಜನ್ ದೇಶಪಾಂಡೆ ಅವರು ಟಾಪ್ 2ಗೆ ಸೊ ಎಲಿಮಿನೇಷನ್ ಇರಲ್ಲ. ಬಿಲೋ ಅಲ್ಲ ಎಲಿಮಿನೇಷನ್ ಅಂತಂದ್ರೆ ಒಂದು ಆಪರ್ಚುನಿಟಿ ಇರುತ್ತೆ. ಎಲಿಮಿನೇಷನ್ ಆಗೋಕ್ಕಿಂತ ಮುಂಚೆ ಒಂದು ಟಾಸ್ಕ್ ನ ಕೊಟ್ಟು ನೀವು ಬೇಕಾದ್ರೆ ಆಚೆ ಹೋಗೋ ತರ ಇರುತ್ತೆ. ಎಲ್ಲರಿಗೂ ಎಲಿಮಿನೇಷನ್ ಇರುತ್ತೆ ಗೈಸ್, ಯಾರಿಗೂ ಅದು ಇರಲ್ಲ ಅಂತಲ್ಲ. ಸದ್ಯದ ಮಟ್ಟಿಗೆ ಸೇಫ್ ಆಗೋ ತರ ಇರುತ್ತೆ. ಈ ಲಾಸ್ಟ್ 3-4 ತಂಡ ಏನಿರುತ್ತೆ ಗೊತ್ತಾ, 3ನೇ ಮತ್ತೆ 4ನೇ ತಂಡದಲ್ಲಿ ಉಳ್ಕೊಂಡಿರ್ತಾರಲ್ಲ
ಅವರು ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಎಲಿಮಿನೇಷನ್, ಏನು ಅವ್ರಿಗೆ ಸೇಫ್ ಝೋನ್ ಇರಲ್ಲ, ಡೈರೆಕ್ಟ್ ಎಲಿಮಿನೇಷನ್ ಯಾವಾಗ ಬೇಕಾದ್ರೆ ಆಗ್ಬೋದು, ಡೇಂಜರ್ ಝೋನ್ ಇದು ಇರುತ್ತೆ. ಅಂಡ್ ಇಲ್ಲಿ ಆಕ್ಚುಲಿ ಇನ್ನೊಂದು ನಮಗೆ ಬಂದಿದ್ದ ಪಾಯಿಂಟ್ಸ್ ಏನಂತಂದ್ರೆ, ಇವಾಗ ಸದ್ಯಕ್ಕೆ ಹೇಳ್ತಾರೆ 200 ಪಾಯಿಂಟ್ಸ್ ಸಂಗೀತ ಅವರು ಶ್ರುತಿ ಅವರು ಇಬ್ರು ಸೇಮ್ ಇರುತ್ತೆ. ಇವರಿಬ್ರು ಮಧ್ಯೆ ಒಂದು ಜುಗಲ್ ಬಂದು ಸ್ಟಾರ್ಟ್ ಆಗುತ್ತೆ, ಶ್ರುತಿ ಅವ್ರ ತಂಡ ಮತ್ತೆ ಸಂಗೀತ ಅವ್ರ ತಂಡ 200 ಪಾಯಿಂಟ್ಸ್ ಇರೋದ್ರಿಂದ. ಸೊ ಅವರಲ್ಲೇ ಮಾತಾಡ್ಕೊಂಡು ಯಾರು ನಿಮ್ಮಲ್ಲಿ ಒಬ್ರು ಬರ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದರಲ್ಲಿ ಇಶಾ ಅವರು ಒಂದ್ ಕಡೆ ಬರ್ತಾರೆ ಆಕ್ಚುಲಿ, ನಮ್ಮ ಲಿಖಿತ್ ಗೌಂಡಿ ಅವರ ತಂಡದಿಂದ, ಸಾರಿ ರಾಜೀವ್ ಗೌಂಡಿ ತಂಡದಿಂದ ಇಶಾ ಅವ್ರು ಬರ್ತಾರೆ. ಇನ್ನೊಂದು ಕಡೆ ದೀಪಕ್ ಸೂಪರ್ ಮ್ಯಾನ್ ಅವ್ರು ಬರ್ತಾರೆ ಪೂರ್ಣಿಮಾ ತಂಡದಿಂದ. ಸೊ ಆಕ್ಚುಲಿ ಇದರಲ್ಲಿ ಇಶಾ ಅವರು ಸ್ಟಾರ್ಟಿಂಗ್ 3 ಬಾಲ್ ನ ಚೆನ್ನಾಗಿ ಹಾಕ್ತಾರೆ, ಬ್ಯಾಲೆನ್ಸ್ ಅದೇ ನೀರೊಳಗಡೆ ನೀರ್ ಬೌಲ್ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಪಡ್ತಾರೆ ಇವರು ನಮ್ಮ ಇವರು ಮಾಸ್ಕ್ ಮ್ಯಾನ್ ಇದಾರಲ್ಲ, ಅವರು ಸ್ಟಾರ್ಟಿಂಗ್ ಅಲ್ಲಿ ಸಖತ್ತಾಗಿ ಆಗ್ತಾ ಬರ್ತಾ ಇರ್ತಾರೆ. ಅಂಡ್ ಅವರು ಗೊತ್ತಾದ್ಮೇಲೆ ಒಂದು ಇವ್ರು 3 ಬಾಲ್ ಹಾಕಾದ್ಮೇಲೆ ಇವ್ರು ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಇಶಾ ಅವರು ಟ್ರೈ ಮಾಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಟೆಕ್ನಿಕ್ ಗೊತ್ತಾಗಲ್ಲ, ಆಮೇಲೆ ಇಶಾ ಅವ್ರಿಗೆ ಟೆಕ್ನಿಕ್ ಗೊತ್ತಾಗುತ್ತೆ. ಸೊ ಕೊನೆ ಮೂಮೆಂಟ್ ಅಲ್ಲಿ ಇವರು 6 ಬಾಲ್ ಹಾಕ್ತಾರೆ, ಈ ಕಡೆ ನಮ್ಮ ಇಶಾ ಅವರು 3 ಬಾಲ್ ನ ಹಾಕ್ಬಿಟ್ಟು ಇಲ್ಲಿ ದೀಪಕ್ ಅವ್ರು ಗೆಲ್ತಾರೆ ಇಲ್ಲಿ. ಸೊ ದೀಪಕ್ ಅವ್ರು ಗೆದ್ಬಿಟ್ಟು ನೆಕ್ಸ್ಟ್ ಟಾಪ್ 2 ಅಲ್ಲಿ ಇವರು ಫಿಕ್ಸ್ ಆಗ್ತಾರೆ. ಅಂದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ 300 ಪಾಯಿಂಟ್ ಬರುತ್ತೆ, ಅಂದ್ರೆ 100 ಪಾಯಿಂಟ್ಸ್ ಇದಕ್ಕೆ. ಗೈಸ್ ಆಕ್ಚುಲಿ ಇವಾಗ ಫೈನಲ್ ಪಾಯಿಂಟ್ಸ್ ಟೇಬಲ್ ಏನಪ್ಪ ಅಂದ್ರೆ 500 ಪಾಯಿಂಟ್ಸ್ ವಿನಯ್ ಅವ್ರದ್ದು ಇರುತ್ತೆ, ಸಂಗೀತ ಅವ್ರದ್ದು 300 ಪಾಯಿಂಟ್ಸ್ ಇದೆ, ಶ್ರುತಿ ಅವ್ರದ್ದು 200 ಪಾಯಿಂಟ್ಸ್ ಅಂಡ್ ಚಂದನ್ ಶೆಟ್ಟಿ ಅವ್ರದ್ದು 100 ಪಾಯಿಂಟ್ಸ್. ಐ ಥಿಂಕ್ 1-2 ತಂಡಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಮೇ ಬಿ ಜಾಕ್ಪಾಟ್, ನಾನು ಇವಾಗ ಬೆಳಿಗ್ಗೆ ಪ್ರೋಮೋದಲ್ಲಿ ಏನು ಹೇಳಿದ್ನೋ ಅದೇ ಒಂದು ಜಾಕ್ಪಾಟ್ ಅಂತ ಅನ್ಕೊಳ್ತೀನಿ 1-2 ತಂಡಕ್ಕೆ. ಸೊ 3-4 ತಂಡದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಈಗ ಡೈರೆಕ್ಟ್ ರೌಂಡ್ ಎಲಿಮಿನೇಷನ್ ಇರುತ್ತೆ. ಯಾರು ಟಾಸ್ಕ್ ಸೋಲ್ತಾರೋ ಬೇಬಿ ಮನೆಗೆ ಹೋಗ್ತಾರೆ ಅಂತ ಅನ್ಕೊಳ್ತೀನಿ. ಕಾದ್ ನೋಡುವ, ಇವತ್ತಿನ ಎಪಿಸೋಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಸಂಡೇ ಫೈನಲ್ ಎಪಿಸೋಡ್ ಆಗುತ್ತೆ ಗೈಸ್. ಸಂಡೇ ಅಂದ್ರೆ ಮುಗೀತು, ಅಗ್ನಿ ಪರೀಕ್ಷೆಯಲ್ಲಿ ಯಾರ್ಯಾರು ಗೆಲ್ತಾರೋ 3 ಜನ ಯಾರು ಅಂದ್ರೆ ಗೆಲ್ಲದಂತೇನಿಲ್ಲ, 3 ಜನ ಯಾರು ಸೆಲೆಕ್ಟ್ ಆಗ್ತಾರೋ ಫೈನಲ್ ಲಿಸ್ಟ್ ಅಲ್ಲಿ ಉಳ್ಕೊಳ್ತಾರೋ ಜನಗಳ ಓಟಿನ ಮೇಲೆಗೆ ಅವರು ತಗೊಂಡ್ಬಂದ್ಬಿಟ್ಟು ಆಕ್ಚುಲಿ ನೆಕ್ಸ್ಟ್ ಇದಕ್ಕೆ ಬರ್ತಾರೆ. ನನ್ನ ಪ್ರಕಾರ ಕುಮಾರಿ ಗೈಸ್ ಆಕ್ಚುಲಿ ಔಟ್ ಆಗಿದ್ದಾರೆ ಅಂತ ಅನಿಸುತ್ತೆ, ತುಂಬಾ ಜನ ಅಪ್ಡೇಟ್ ಕೇಳ್ತಾ ಇರ. ಸೊ ಐ ಥಿಂಕ್ ಅವ್ರು ಏನು ಅಫಿಷಿಯಲ್ ಆಗಿ ಅವರು ಏನು ಅನೌನ್ಸ್ ಮಾಡಿಲ್ಲ, ಅಂಡ್ ಇವ್ರ ಕಡೆ ಏನು ಬಂದಿಲ್ಲ, ಏನೋ ಸಮಥಿಂಗ್ ಸ್ಪೆಷಲ್ ಇದೆ, ಅದೇನೋ ಅಪ್ಡೇಟ್ ಬಂತು ಅಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಒಟ್ಟಿನಲ್ಲಿ ಗೈಸ್ ಏನು ಅನಿಸ್ತು ಎಪಿಸೋಡ್ ನ ಮತ್ತೆ ಪ್ರೋಮೋನ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಓಕೆ, ಅಂಡ್ ಎವ್ರಿ ಡೇ 9 PM ಗೆ ಲೈವ್ಗೆ ಬರ್ತೀವಿ ಗೈಸ್. ಓಕೆನಾ? ದಯವಿಟ್ಟು ಲೈವ್ ಅಲ್ಲಿ ಜಾಯ್ನ್ ಆಗಿ 1-to-1 ಡಿಸ್ಕಷನ್ ಮಾಡೋಣ. ಸೊ ನಿಮ್ಗೇನೋ ನೋಟಿಫಿಕೇಶನ್ ಬಂದಿಲ್ಲ ಅಂತಂದ್ರೆ ಸೊ ನಮ್ಮ ಚಾನಲ್ ಬಂದು ನೋಡಿ 9 PM ಗೆ ಲೈವ್ಗೆ ಜಾಯ್ನ್ ಆಗಿ. ಸೊ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.